Hello everyone. Last class we discussed about electricity, right? Yes, sir. Electricity last topic ಏನು ಡಿಸ್ಕಸ್ ಮಾಡಿದ್ವಿ? ಹೀಟಿಂಗ್ ಎಫೆಕ್ಟ್. ಹೀಟಿಂಗ್ ಎಫೆಕ್ಟ್ ಎಲೆಕ್ಟ್ರಿಸಿಟಿನ ಎಲ್ಲ ಯೂಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಇವಾಗ ಎಕ್ಸ್ಟೆಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. Magnetic effect of electric current. First, in this chapter, what we will discuss, what is the relation between magnet and electric current? What is the relation between magnetic effect and electric current? To understand this concept, first ಏನು ಮಾಡ್ತೀವಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ಈ ಥರದೊಂದು ಕಬೋರ್ಡ್ ತಗೊಂಡು ಚೌಕಿಗಿರೋ ಕಬೋರ್ಡ್ ತಗೊಂಡು ಕಬೋರ್ಡ್ ಮಾಡ್ತೀವಿ, ವೈರ್ ಪಾಸ್ ಮಾಡ್ತೀವಿ. ವೈರ್ ಪಾಸ್ ಮಾಡಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದಕ್ಕೆ ಮುಂಚೆ ಏನು ಮಾಡ್ತೀವಿ, ಒಂದು ನೀಡರ್ನ ಪ್ಲೇಸ್ ಮಾಡ್ತೀವಿ. ಇಲ್ಲಿ ಕಾಪರ್ ವೈರ್ ಇರುತ್ತಾ, ಕಾಪರ್ ವೈರ್ ಸರ್ಕ್ಯೂಟ್ ಆಲ್ರೆಡಿ ಸರ್ಕ್ಯೂಟ್ ಡಿಸ್ಕಸ್ ಮಾಡಿ ಸರ್ಕ್ಯೂಟ್ಗೆ ಎಲೆಕ್ಟ್ರಿಸಿಟಿ ಏನು ಮಾಡ್ತೀವಿ, ಪಾಸ್ ಮಾಡಿದಾಗ ಏನಾಗುತ್ತಾ, ಇಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಪಾಸ್ ಆಗುತ್ತಲ್ಲ, ಪಾಸ್ ಆದಂಗೆಲ್ಲ ಇಲ್ಲಿ ನೀಡಲ್ ಇತ್ತಲ್ಲ ಕಂಪಾಸ್ ಅಲ್ಲಿ ಇರ್ತದ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಇರುತ್ತೆ. ಅದು ಯಾವಾಗ ಡಿಫ್ಲೆಕ್ಟ್ ಆಗುತ್ತಾ, ಅದರ ಹತ್ರ ಏನಾದರೂ ಮ್ಯಾಗ್ನೆಟಿಕ್ ಏನಾದ್ರು ಹೋದ್ರೆ ಏನಾಗುತ್ತಾ, ಡಿಫ್ಲೆಕ್ಟ್ ಆಗುತ್ತೆ. ಬಟ್ ಈ ಕೇಸ್ನಾಗ ಏನಾಗುತ್ತೆ, ಇಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಈ ಥರ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತಾ, ಡಿಫ್ಲೆಕ್ಷನ್ ತೋರಿಸುತ್ತೆ. ಸೊ ಇದರಿಂದ ಏನು ಗೊತ್ತಾಯ್ತು ನಮಗೆ, ಎಲೆಕ್ಟ್ರಿಕ್ ಕರೆಂಟ್ಗೂ ಮತ್ತು ಮ್ಯಾಗ್ನೆಟ್ಗೂ ಏನೋ ರಿಲೇಷನ್ ಐತೆ ಅಂತ ಗೊತ್ತಾಗುತ್ತೆ. ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇನು ನಿಮಗೆ ಎಕ್ಸ್ಪೆರಿಮೆಂಟಲ್ಲಿ ತೋರಿಸಿದ್ರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. What is this? Resistance. Here battery is connected. Are we connected always battery to the circuit? Last class we discussed always connected in the series. What is this? Switch or key. What is this? Positive terminal, negative terminal. Let us take this external extend. This is wire end. This is on cardboard. A, B, C, D. This is conductor. ಯಾವಾಗಲೂ ಕರೆಂಟ್ ಫ್ಲೋ ಆಗುತ್ತೆ, ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ರೈಟ್. ಈ ಥರ ಇಲ್ಲಿ ಎಕ್ಸ್ಟರ್ನಲ್ ಟು ವಾಟ್ ಟರ್ಮಿನಲ್ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಇಲ್ಲೇನಾಗುತ್ತೆ, ಇಲ್ಲಿ ನೀಡಲ್ನ ಪ್ಲೇಸ್ ಮಾಡ್ತೀವಿ. ನೀಡಲ್ ಅನ್ನೋದು ಏನದು, ನೀಡಲ್ ಇಸ್ ಎ ಡಿವೈಸ್ ಯೂಸ್ ಟು ಮೆಜರ್ ದಿ ಡೈರೆಕ್ಷನ್ಸ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈ ಥರ ನೀಡಲ್ನ ಪ್ಲೇಸ್ ಮಾಡಿ ಯಾವಾಗ ಬ್ಯಾಟ್ರಿ ಕನೆಕ್ಟ್ ಮಾಡಿ ಪವರ್ ಸಪ್ಲೈ ಮಾಡ್ತೀವಲ್ಲ, ಪವರ್ ಸಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕರೆಂಟ್ ಫ್ಲೋ ಆದಾಗ ಇಲ್ಲಿ ಡಿಫ್ಲೆಕ್ಷನ್ ತೋರುತ್ತೆ. ಇದು ಡಿಫ್ಲೆಕ್ಷನ್ ತೋರಿಸಿದಾಗ ಇದರಿಂದ ಗೊತ್ತಾಯ್ತು. ಡಿಫ್ಲೆಕ್ಷನ್ ನಾರ್ಮಲ್ ಯಾವಾಗ ಕಾಣುತ್ತಾ, ಮ್ಯಾಗ್ನೆಟಿಕ್ ಪವರ್ ಇದ್ರೆ ಮಾತ್ರ ಡಿಫ್ಲೆಕ್ಷನ್ ಕಾಣುತ್ತೆ. ಇಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡೋದ್ರಿಂದ ಡಿಫ್ಲೆಕ್ಷನ್ ತೋರಿಸ್ತಂದ್ರೆ ನಮ್ಗೆ ಇದರಿಂದ ಗೊತ್ತಾಯ್ತು. ಏನು ಗೊತ್ತಾಯ್ತು, ಕರೆಂಟಿಗೂ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ರಿಲೇಷನ್ ಇರುತ್ತೆ. ಇದನ್ನ ಯಾರು ಕ್ರಿಸ್ಟಿಯನ್ ಓರ್ಸ್ಟೆಡ್ ಎಂಬ ಸೈಂಟಿಸ್ಟ್ ಏನ್ ಮಾಡ್ತಾನ, ಇದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತಾನೆ. ಅದ್ರ ಸಲುವಾಗಿ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗೆ estimate of magnetic field lines is Oersted. ಈ ಸೈಂಟಿಸ್ಟ್ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಂತ ಡಿಸ್ಕಸ್ ಲೇಟರ್. Oersted. ಸೊ ಅಂಡರ್ಸ್ಟುಡ್ ಎಕ್ಸ್ಪೆರಿಮೆಂಟ್. ಜಾಸ್ತಿ ಅಸ್ಯೂಮ್ ಮಾಡ್ತಾರೆ, ತೋರ್ಸಕ್ಕಾಗಲ್ಲ, ಅಸ್ಯೂಮ್ ಮಾಡ್ತಾರೆ. ಈ ಥರ ಡಿಫ್ಲೆಕ್ಷನ್ ಮಾಡೋದ್ರಿಂದ ಏನು ಗೊತ್ತಾಯ್ತು ನಮಗೆ, ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಮ್ಯಾಗ್ನೆಟ್ಗೆ ರಿಲೇಷನ್ ಅಂತ ಗೊತ್ತಾಗುತ್ತೆ. ಈಗ here ABCD is a cardboard. Middle we pass an electric wire. It is made up by copper. Copper wire ಮಾಡಿದ್ವಿ, ಪಾಸ್ ಮಾಡಿ. ಕಾಪರ್ ವೈರ್ ಪಾಸ್ ಮಾಡಿದ್ವಿ, ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಡಿಫ್ಲೆಕ್ಷನ್ ಬರುತ್ತೆ. ABCD is
ಹಾಗೂ electric circuit is connected. Circuit is pass at middle. That is O. Is not called as O. You place one needle at O. When electric current starts flowing, start flowing circuit. Deflection source is by this we conclude there is a relation between electric current and magnetic. By this we can conclude there is a relation between magnetic effect and electric current. By this we can conclude. That's it. Between electric current and magnetic fields. Finished. Yes, sir. Next heading, magnetic field and magnetic field lines. This is very important. This is just for introduction. Next is important, magnetic field and magnetic field lines. Magnetic field lines. Magnetic Field and field and field lines. Magnetic field lines. magnetic field. In this experiment, we take one flat sheet. Take one flat sheet. ಈ ಎಕ್ಸ್ಪೆರಿಮೆಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಮಾಡೋದು ಅದು ಫ್ಲಾಟ್ ಶೀಟ್ ತಗೊಳ್ಳಿ. ನೀವೇನು ಸಣ್ಣದಾಗಿ ಐರನ್ ಪಾರ್ಟಿಕಲ್ಸ್ ಕಲೆಕ್ಟ್ ಮಾಡ್ತಿರಲ್ಲ ಐರನ್ ವರ್ಸ್ ಅದನ್ನೇನು ಮಾಡಿದ್ರೆ ಫ್ರೀಯಾಗಿ ಪ್ಲೇಸ್ ಮಾಡಿ ಒಂದು ಬಾರ್ ಮ್ಯಾಗ್ನೆಟ್ ಈ ತರ ಪ್ಲೇಸ್ ಮಾಡಿ. ಬಾರ್ ಮ್ಯಾಗ್ನೆಟ್ ಏನಾದ್ರು ಈ ತರ ಪ್ಲೇಸ್ ಮಾಡಿದಾಗ ಜಸ್ಟ್ ಈ ಪಾರ್ಟಿಕಲ್ಸ್ ಇದೆಯಲ್ಲ ಈ ಪಾರ್ಟಿಕಲ್ ನ ಡಿಸ್ಟರ್ಬ್ ಇಸ್ ಅಲಾರ್ಡ್ಸ್ ಏನಾಗುತ್ತಾ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದು ಲೈನ್ ಆಗಿ ಬರ್ತದೆ ಈ ಕ್ಲೋಸ್ ಲೂಪ್ ನಾಗ ಬರ್ತದೆ. ಯಾವ ತರ ಒಂದು ಫೀಲ್ಡ್ ಲೈನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಇದ್ರ ಮೇಲೆ ಒಂದು ಬಾರ್ ಮ್ಯಾಗ್ನೆಟ್ ನ ಪ್ಲೇಸ್ ಮಾಡಿ. ಬಾರ್ ಮ್ಯಾಗ್ನೆಟ್ಗೆ ಎಷ್ಟು ಪೋಲ್ ಇರ್ತಾವ ಆಲ್ರೆಡಿ ಸ್ಟಡಿ ಮಾಡಿದೀವಿ. ಒಂದು ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. Iron particles. Before that, what are the properties of bar magnet?
the independently placed, if you place independently a magnet, what it shows? It shows always north and south direction. ಏನಾದ್ರು ಫ್ರೀ ಆಗಿಬಿಟ್ಟು ಬಾರ್ ಮ್ಯಾಗ್ನೆಟ್ ತೋರಿಸುತ್ತೆ ನಾರ್ತ್ ಅಂಡ್ ಸೌತ್ ಡೈರೆಕ್ಷನ್ ತೋರಿಸುತ್ತೆ. Then what are other properties? The like poles are what main standard already studied. Like poles are repulse each other. Unlike poles are attract each other. ಹೌದು. Third standard ಅಲ್ಲಿ ಮಾಡಿ. Freely suspended bar magnet shows north and south. Bar magnet have two poles. Like poles. Repulse each other. Unlike poles, attract each other. Now let's see. When we just disturb this, you can see this like structure. This like texture happens. No, this is what called magnetic field lines. This is what magnetic field lines. Properties of magnetic field lines. Now see, with the diagram, first we draw diagram. Magnetic field lines always emerge from north pole and merge at the south pole. ಅಂದ್ರೆ ಏನು, ನಾರ್ತ್ ಪೋಲ್ ಅಲ್ಲಿ ಏನಾಗುತ್ತಾ ಜನರೇಟ್ ಆಗುತ್ತೆ, ಉದಾಯಿಸ್ತಾ, ಇಲ್ಲಿ ಒಂದು ಏನಾಗುತ್ತಾ ಮರ್ಜ್ ಆಗುತ್ತೆ ಈ ತರ ಡೈರೆಕ್ಷನ್. ಮತ್ತೆ ಇನ್ಸೈಡ್ ಬಾರ್ ಮ್ಯಾಗ್ನೆಟ್ ದಿಸ್ ಡೈರೆಕ್ಷನ್ ಈಸ್ ಸೌತ್ ಟು ನಾರ್ತ್. Magnetic field lines are closed loop. Magnetic field lines are closed loops. First one, magnetic field lines are forms closed loop.
ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ಜನರೇಟ್ ಆದ್ರೆ ಈ ತರ ಹೋಗಿ ಒಂದು ಕ್ಲೋಸ್ ಲೂಪ್ ನ ಕ್ರಿಯೇಟ್ ಮಾಡುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೋರ್ ಅಟ್ ದಿ ಪೋಲ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಇಲ್ಲಿ ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಎಲ್ಲಿ ಇರುತ್ತೆ ಅಂದ್ರೆ ಪೋಲ್ಸ್ ಹತ್ರ ಇರುತ್ತೆ. ಅದಕ್ಕೆ ಪೋಲ್ಸ್ ಹತ್ರ ಜಾಸ್ತಿ ಡಿಪಾಸಿಟ್ ಆಗಿರ್ತವೆ. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ is lines strength is more at the poles. Magnetic field lines emerge ಅಂದ್ರೆ ಹುಟ್ಟದು. emerge at the north pole and merge at the south pole. Magnetic field lines emerge at the north pole, merge at south pole, merge at the south pole. Two magnetic lines. Two magnetic field lines never intersect each other. Never intersect each other. What is the meaning of this statement? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜನರೇಟ್ ಆಗ್ಯಾವಲ್ಲ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾವಲ್ಲ ಜನರೇಟ್ ಆಗಿರೋವು ಒಂದ್ರ ನಡುವೆ ಒಂದು ಡೆಫಿನೆಟ್ ಆಗಿ ಗ್ಯಾಪ್ ಇದ್ದೇ ಇರುತ್ತೆ. ಈ ತರ ಯಾವಾಗ್ಲೂ ಹಿಂಗ್ ಮರ್ಜ್ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಇದ್ರ ಬಗ್ಗೆ ಜಾಸ್ತಿ ನಮ್ಗೆ ಸೆಕೆಂಡ್ ಪ್ಲೀಸ್ ತಿಳ್ಕೊಂತೀರ. ಸೊ ಡೈರೆಕ್ಷನ್ ಡಿಸೈಡ್ ಮಾಡಕ್ಕಾಗಲ್ಲ ಈ ತರ ಮರ್ಜ್ ಆದ್ರೆ. ಸೊ ಅದ್ರ ಸಲುವಾಗಿ ಏನಾಗಿರುತ್ತೆ, ಯಾವಾಗ್ಲೂ ಡೆಫಿನೆಟ್ ಗ್ಯಾಪ್ ಇರುತ್ತೆ ಒಂದ್ರ ನಡುವೆ ಒಂದು. ಈ ತರ ಮರ್ಜ್ ಆಗಿರಲ್ಲ. Inside the bar magnet, the direction of magnetic field line is south to north. ಬಾರ್ ಮ್ಯಾಗ್ನೆಟ್ ಒಳಗೆ ಏನಿರುತ್ತೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಐತಲ್ಲ, ಬಾರ್ ಮ್ಯಾಗ್ನೆಟ್ ಒಳಗೆ ಏನಿರುತ್ತೆ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟು ಸೌತ್ ಟು ನಾರ್ತ್. ಹೊರಗೆ ಏನಿರುತ್ತೆ ನಾರ್ತ್ ಟು ಸೌತ್. ಎಮರ್ಜ್ ಅಟ್ ದಿ ನಾರ್ತ್, ಮರ್ಜ್ ಅಟ್ ದಿ ಸೌತ್ ಇತ್ತಲ್ಲ, ಇಲ್ಲಿ ಏನಾಗುತ್ತೆ ಒಳಗೆ ಬಾರ್ ಇನ್ಸೈಡ್ ಸೌತ್ ಟು ನಾರ್ತ್. ಇನ್ಸೈಡ್ ದಿ ಬಾರ್ ಮ್ಯಾಗ್ನೆಟ್ field lines moves from south to north. Last point. Slowly, as we move away from the magnet bar magnet, ಈ ತರ ಬಾರ್ ಮ್ಯಾಗ್ನೆಟ್ ಇಂದ ನಾವು ಮುಂದೆ ಹೋದಂಗೆಲ್ಲ ಇದ್ರ ಸ್ಟ್ರೆಂತ್ ಏನಾಗುತ್ತೆ, ಡಿಕ್ರೀಸ್ ಆಯ್ಕೊಂತ ಹೋಗುತ್ತೆ. ಇಲ್ಲಿ ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ನೀವು ನೋಡ್ರಿ, ಹತ್ರ ಹೋದಂಗೆ ಏನಾಗುತ್ತೆ, ಜಲ್ದಿ ಅಟ್ಯಾಕ್. ಅದೇ ತರ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹತ್ರ ಇದ್ದು ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ಇದ್ರದ್ದು ಜಾಸ್ತಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಇದ್ರ ಸ್ಟ್ರೆಂತ್ ಏನಾಗುತ್ತೆ, ಜಾಸ್ತಿ. ಈಗ ಮುಂದೆ ಹೋದಂಗೆ ಏನಾಗುತ್ತಾ, ಡಿಕ್ರೀಸ್ ಆಗುತ್ತೆ. ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಸ್ಟ್ರೆಂತ್ ಆಫ್ ಫೀಲ್ಡ್ ಲೈನ್ಸ್ will decreases as we move away from magnet.
ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದಿಸ್ ಒನ್ ಆನ್ ಕಾರ್ಡ್ಬೋರ್ಡ್. ಇಲ್ಲಿ ಏನ್ ಮಾಡ್ತೀವಿ ನಾವು ಕಾಪರ್ ವೈರ್ ನ ಪ್ಲೇಸ್ ಮಾಡ್ತೀವಿ. ಕಾಪರ್ ವೈರ್ ಎಷ್ಟು ಇದು ಬ್ಯಾಟರಿ ಕರೆಂಟ್ ಫ್ಲೋಸ್ ಫ್ರಮ್ ದಿಸ್ ಟರ್ಮಿನಲ್ ಟು ದಿಸ್ ಟರ್ಮಿನಲ್. ಇಲ್ಲಿ ನೀಡೆಲ್ಲ ಪ್ಲೇಸ್ ಮಾಡಿದ್ವಿ. ನೀಡೆಲ್ಲ ಪ್ಲೇಸ್ ಮಾಡಿದಾಗ ಕರೆಂಟ್ ಏನಾದ್ರು ಈ ತರ ಪಾಸ್ ಮಾಡಿದಾಗ ಏನಾಗುತ್ತೆ, ಅದು ಇದು ನಾರ್ತ್, ಇದು ಸೌತ್, ಇದು ಈಸ್ಟ್, ವೆಸ್ಟ್. ಬಾರ್ ಮ್ಯಾಗ್ನೆಟಿಂಗ್ ಇದು ಏನ್ ಮಾಡುತ್ತಾ ಈ ಕಡೆ ಈಸ್ಟ್ ಕಡೆ ಡೈರೆಕ್ಷನ್ ತೋರಿಸ್ತಾ. ಸೊ ಕರೆಂಟ್ ಆ ಕಡೆ ಮೂವ್ ಆಕೈತಿ ನಮಗೆ ಫಸ್ಟ್ ಇದು ಮಾಡ್ತಾರೆ, ಇಮ್ಯಾಜಿನ್ ಮಾಡ್ಕೊಳ್ರಿ. ಕರೆಂಟ್ ಈ ಡೈರೆಕ್ಷನ್ ಫ್ಲೋ ಆಕತ್ತದ, ಈ ಡೈರೆಕ್ಷನ್ ಫ್ಲೋ ಆಕತ್ತದ. ಮ್ಯಾಗ್ನೆಟ್ ನ ಇಲ್ಲಿ ಡೈರೆಕ್ಷನ್ ಇಟ್ಟಿವಿ, ಈ ತರ ಇಟ್ಟಿವಿ. ಇಲ್ಲಿ ನಾರ್ತ್ ಟು ಸೌತ್ ಈ ತರ ಐತೆ. ಯಾವಾಗ ಕರೆಂಟ್ ಈ ಡೈರೆಕ್ಷನ್ ಫ್ಲೋ ಆಯ್ತು, ಈ ತರ ಈಸ್ಟ್ ಕಡೆ ಮೂವ್ ಆಗುತ್ತೆ. ಅದನ್ನ ತೋರಿಸ್ತಾನೆ ಡೈಗ್ರಾಮ್. ಈಸ್ಟ್ ಕಡೆಗೆ ಮೂವ್ ಆಗುತ್ತೆ. ಇದೇ ಸೇಮ್ ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತೀವಿ ನಾವು, ಬ್ಯಾಟರಿ ಚೇಂಜ್ ಮಾಡ್ತೀವಿ. ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್ ಇತ್ತಲ್ಲ. ಈಗ ಏನ್ ಮಾಡ್ತೀನಿ, ಮೇಲೆ ಪಾಸಿಟಿವ್, ಕೆಳಗೆ ಪಾಸಿಟಿವ್ ಟರ್ಮಿನಲ್, ಮೇಲೆ ನೆಗೆಟಿವ್ ಟರ್ಮಿನಲ್. ಅಂದ್ರೆ ಏನು, ಕರೆಂಟ್ ಏನಾಗುತ್ತೆ ಇವಾಗ ಹಿಂಗ್ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ ಕರೆಂಟ್. ಹಿಂಗ್ ಕರೆಂಟ್ ಹಿಂಗ್ ಫ್ಲೋ ಆದಾಗ ಏನಾಗುತ್ತಾ, ನೀಡಲ್ಸ್ ಏನ್ ತೋರಿಸ್ತಾ ಮೂವ್ಮೆಂಟ್ ಈ ತರ ಈ ಕಡೆ ನಾರ್ತ್, ಇದು ಕೆಳಗೆ ಸೌತ್, ಇದು ಈಸ್ಟ್, ವೆಸ್ಟ್ ಇತ್ತಲ್ಲ, ವೆಸ್ಟ್ ಕಡೆ ಮೂವ್ ಆಗುತ್ತೆ. ಸೊ ಇದರಿಂದ ಏನ್ ಗೊತ್ತಾಯ್ತು ನಮಗೆ, ನಾವು ಕರೆಂಟ್ ಫ್ಲೋ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ ಅಂತ ಗೊತ್ತಾಗ್ತದೆ ಎಕ್ಸ್ಪೆರಿಮೆಂಟ್. ಅಂಡರ್ಸ್ಟೂಡ್? ಅದನ್ನ ಡೈಗ್ರಾಮ್ ಅಂತ ತೋರಿಸ್ತಾನೆ, ಗೊತ್ತಾಯ್ತಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ನೇ ಕರೆಂಟ್ ಕಂಡಕ್ಟರ್. Okay. This is what we covered. This what is this? Conductor, resistance, battery, positive terminal, negative terminal. Ammeter, plus minus, key, switch. This is what circle. So here we are placing here one needle. This is north, south, east, west. This is ಇದನ್ನ ಜೂಮ್ ಮಾಡ್ತಾ ಇನ್ನೊಂದು ಡಯಾಗ್ರಾಮ್ ಹಾಕ್ತೀನಿ. ಕಾಂಪಾಸ್ ಒಳಗೆ ಈ ತರ ಒಂದು ನೀಡಲ್ ಇದೆ. ಇದು ನಾರ್ತ್, ಇದು ಸೌತ್ ಡೈರೆಕ್ಷನ್ ಆಗೈತೆ, ಇದು ಈಸ್ಟ್ ಐತೆ, ಇದು ವೆಸ್ಟ್ ಐತೆ. ಯಾವಾಗ ಕರೆಂಟ್ ಏನಾಗುತ್ತೆ ಇಲ್ಲಿ ನಮಗೆ, ಆಲ್ವೇಸ್ ಬ್ಯಾಟರಿ ಗೋಸ್ ಫ್ರಮ್ ಸೌತ್ ಪಾಸಿಟಿವ್ ಟು ನೆಗೆಟಿವ್. ಇಲ್ಲಿ ಕರೆಂಟ್ ಈ ತರ ಬರುತ್ತೆ, ಈ ಡೈರೆಕ್ಷನ್ ಬಂತು. ಇದು ಎಕ್ಸ್ ಟರ್ಮಿನಲ್, ಇದು ವೈ ಟರ್ಮಿನಲ್. ಕರೆಂಟ್ ಈ ಡೈರೆಕ್ಷನ್ ಬಂತು. ಈ ಡೈರೆಕ್ಷನ್ ಬಂದಾಗ ಇಲ್ಲಿ ನೀಡಲ್ ಏನಾಗುತ್ತಾ, ಈ ಕಡೆ ಈಸ್ಟ್ ಕಡೆ ಮೂವ್ ಆಗುತ್ತೆ, ಈಸ್ಟ್ ಕಡೆ ಮೂವ್ ಆಗುತ್ತೆ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನ್ ಮಾಡ್ತೀವಿ, ಬ್ಯಾಟರಿನ ಚೇಂಜ್ ಮಾಡ್ತೀವಿ. ಸೇಮ್ ಎಲ್ಲ ಡಯಾಗ್ರಾಮ್. ಇದೇನಿದೆ ಇವಾಗ ಬ್ಯಾಟ್ರಿ ಮೇಲೆ ಏನ್ ಮಾಡಿದ್ವಿ, ಚೇಂಜ್ ಮಾಡ್ತೀವಿ. ಮೈನಸ್ ಪ್ಲಸ್, ಮೈನಸ್ ಪ್ಲಸ್. ಸೊ ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಬರ್ತೀವಿ ಇವಾಗ, ಸೊ ಕರೆಂಟ್ ಹೆಂಗ್ ಫ್ಲೋ ಆಗುತ್ತೆ ಇವಾಗ, ದಿಸ್ ಡೈರೆಕ್ಷನ್, ರೈಟ್. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. This is plus, this is minus. Here needle, north, south, east, west. In needle in ನೋಡೋಣ. North, south, east, west. So ಇವಾಗ ಏನಾಗುತ್ತೆ ಇಲ್ಲಿ, this time needle deflection. ಇಲ್ಲಿ ಏನಾಗಿತ್ತು, ನೀಡಲ್ ರಿಫ್ಲೆಕ್ಷನ್, ನೀಡಲ್ ರಿಫ್ಲೆಕ್ಷನ್ ಏನಾಗಿತ್ತು ಇಲ್ಲಿ, ನಾರ್ತ್ ಟು ಈಸ್ಟ್, ನಾರ್ತ್ ಟು ಈಸ್ಟ್. ಹಿಯರ್
Needle deflection. Needle deflection. North to west. So from this we can what we concluded. If you changes direction of current, deflection of magnetic field also changes. Magnetic field also changes. Change current flow. Magnetic field also changes.